ಯಾವ ಮಹಿಳೆಯರಲ್ಲಿ ಈ ಲಕ್ಷಣಗಳು ಕಂಡುಬರುತ್ತವೆಯೋ ಅಂಥವರ ಗಂಡ ತುಂಬ ಅದೃಷ್ಟವಂತರೂ ಆಗಿರ್ತಾರೆ. ಜೊತೆಗೆ ಯಾವ ಮಹಿಳೆಯರ ಹಲ್ಲುಗಳ ನಡುವೆ ಗ್ಯಾಪ್ ಇರುತ್ತೋ ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಅಂಥವರು ಅದೃಷ್ಟವಂತರ ಅಥವಾ ಇಲ್ಲ ಅನ್ನೋ ವಿಷಯವನ್ನು ತಿಳಿಯೋಣ. ಇವುಗಳ ಜೊತೆಗೆ ನಾವು ನಿಮಗೆ ಯಾವ ಮಹಿಳೆಯರಲ್ಲಿ ಬಾಯಿಯ ಮೇಲೆ ಮೀಸೆ ಇರುತ್ತವೆಯೋ ಅಂಥ ಮಹಿಳೆಯರು ಹೇಗಿರ್ತಾರೆ, ಜೀವನದಲ್ಲಿ ಏನನ್ನು ಪಡೆದುಕೊಳ್ತಾರೆ, ಏನನ್ನು ಕಳೆದುಕೊಳ್ತಾರೆ ಮತ್ತು ಕುಟುಂಬದವರಿಗೋಸ್ಕರ ಅವರು ಶುಭವಾಗಿರ್ತಾರ ಅಥವಾ ಅಶುಭವಾಗಿರ್ತಾರ, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಪೂರ್ತಿ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯ ತನಕ ನೋಡಿರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ಯಾವುದೇ ಮನೆಯ ಸುಖ ಶಾಂತಿ ಸಮೃದ್ಧಿಯು ಆ ಮನೆಯಲ್ಲಿರುವಂಥ ಮಹಿಳೆಯರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಒಂದು ವೇಳೆ ಯಾವುದಾದ್ರೂ ಮನೆಯಲ್ಲಿ ಮಹಿಳೆಯರಿಲ್ಲ ಅಂದರೆ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮಹಿಳೆಯರಿದ್ದಾಗ ಮಾತ್ರ ಮನೆಗೆ ಒಂದು ಶೋಭೆ ಬರುತ್ತದೆ. ಮದುವೆಯು ಒಂದು ಯಾವ ರೀತಿಯಾದ ಬಂಧನ ಆಗಿದೆ ಅಂದರೆ ಇಲ್ಲಿ ಮಹಿಳೆಯರು ಮತ್ತು ಪುರುಷರು 7 ಜನ್ಮದ ಬಂಧನದಲ್ಲಿ ಸೇರುತ್ತಾರೆ. ಮದುವೆಗೂ ಮುನ್ನ ಪುರುಷರಾಗಲಿ ಮಹಿಳೆಯರಾಗಲಿ ತಮ್ಮ ಜೀವನ ಸಂಗಾತಿಯ ಬಗ್ಗೆ ಹಲವಾರು ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಯಾವಾಗ ಮಹಿಳೆಯರು ತಮ್ಮ ಜೀವನ ಸಾಥಿಯ ಕಲ್ಪನೆಯನ್ನು ಮಾಡಿಕೊಳ್ತಾರೋ ಅವರ ಮನಸ್ಸಿನಲ್ಲಿ ಗಂಡನ ರೂಪದಲ್ಲಿ ಒಂದು ಯಾವ ರೀತಿಯಾದ ಜೋಡಿಯ ಕಲ್ಪನೆ ಇರುತ್ತಂದರೆ ತಾನು ಮದುವೆಯಾಗುವಂಥ ಗಂಡನು ಇವರ ಮೇಲೆ ಕಾಳಜಿ ವಹಿಸಲಿ, ಕೇರ್ ಮಾಡಲಿ, ಸುರಕ್ಷತೆಯನ್ನು ನೀಡುವಂಥವರು ಇರಬೇಕಂತ ಇವರು ಇಷ್ಟಪಡ್ತಾರೆ. ಯಾವಾಗ ಒಬ್ಬ ಪುರುಷನು ತನ್ನ ಹೆಂಡತಿಯ ಬಗ್ಗೆ ಕಲ್ಪನೆ ಮಾಡಿಕೊಳ್ತಾರೋ ಇಲ್ಲಿ ತಾನು ಮದುವೆ ಆಗುವಂಥ ಮಹಿಳೆಯು ತನ್ನ ಮನೆಯನ್ನು ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಲಿ ಅಂತ ಇಷ್ಟಪಟ್ಟಿರ್ತಾರೆ. ಹೆಂಡತಿ ಪತಿವ್ರತೆ ಆಗಿರಲಿ, ಹಿರಿಯರಿಗೆ ಗೌರವ ಕೊಡುವಂಥವಳಾಗಿರ್ಬೇಕಂತ ಇಷ್ಟನೂ ಪಡ್ತಾರೆ. ಆದರೆ ಮದುವೆಗೂ ಮುನ್ನ ನಾವು ಯಾರ ಬಗ್ಗೆನೂ ತಿಳಿದುಕೊಳ್ಳಲು ಸಾಧ್ಯವಾಗಿರೋದಿಲ್ಲ. ಇಲ್ಲಿ ಸ್ತ್ರೀಯರು ಗುಣವಂತರಾಗಿರ್ತಾರೆ, ಭಾಗ್ಯಶಾಲಿಗಳಾಗಿರ್ತಾರೆ. ಈ ವಿಷಯವನ್ನು ಹೇಗೆ ತಿಳಿಯುವುದು? ನಮ್ಮ ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಕೆಲವು ಅಂಗಗಳ ಬಗ್ಗೆ ತಿಳಿಸಿದ್ದಾರೆ. ಇವುಗಳ ಮೂಲಕ ಆ ಮಹಿಳೆಯರ ಸ್ವಭಾವ ಆಗಲಿ ಅವರ ಭಾಗ್ಯ ಮತ್ತು ಚರಿತ್ರೆಯ ಬಗ್ಗೆ ತಿಳಿಯಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಯಾವ ಯಾವ ರೀತಿಯ ಶಾರೀರಿಕ ವಿಶೇಷತೆಗಳ ಬಗ್ಗೆ ತಿಳಿಸಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಂಬರ್ 1, ಉದ್ದವಾದ ತಲೆ ಕೂದಲುಗಳು. ಯಾವ ಮಹಿಳೆಯರ ತಲೆ ಕೂದಲುಗಳು ದಟ್ಟವಾಗಿ ಉದ್ದವಾಗಿ ಇರುತ್ತವೆಯೋ ಇಂಥ ಮಹಿಳೆಯರು ತುಂಬ ಅದೃಷ್ಟವಂತರು ಅಂತ ಹೇಳಬಹುದು. ನೀವು ಸಹ ಹಲವಾರು ಬಾರಿ ತಾಯಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ಮೂರ್ತಿಯಲ್ಲಿ ಅವರ ತಲೆ ಕೂದಲುಗಳನ್ನು ನೋಡಿರಬಹುದು. ತುಂಬಾ ಉದ್ದವಾಗಿ ಕಪ್ಪಾಗಿ ದಟ್ಟಾಗಿ ಇರುತ್ತವೆ. ಇವು ಸುಖ ಸಮೃದ್ಧಿಯ ಪ್ರತೀಕವೂ ಆಗಿವೆ. ನಂಬರ್ 2, ಯಾವ ಮಹಿಳೆಯರ ಮುಖ ದುಂಡಾಗಿರುತ್ತದೆಯೋ, ದುಂಡಾದ ಕಣ್ಣುಗಳನ್ನು ಹೊಂದಿರ್ತಾರೋ ಅಂಥವರ ಸ್ವಭಾವ ತುಂಬಾ ಕರುಣಾಮಯಿ ಆಗಿರುತ್ತದೆ. ಇಂಥವರು ತುಂಬ ನಿಯತ್ತಿನಿಂದ ಇರುತ್ತಾರೆ. ಯಾರ ಮನೆಗೆ ಇವರು ಮದುವೆಯಾಗಿ ಹೋಗುತ್ತಾರೋ ಆ ಮನೆಯಲ್ಲಿ ಯಾವತ್ತಿಗೂ ಕ್ಲೇಶದ ವಾತಾವರಣ ಇರೋದಿಲ್ಲ. ಇವರ ಆಗಮನದಿಂದ ಕುಟುಂಬದ ಅದೃಷ್ಟವು ಬದಲಾಗುತ್ತದೆ. ನಂಬರ್ 3, ಯಾವ ಮಹಿಳೆಯರ ಹಣೆ ಅಗಲವಾಗಿರುತ್ತದೆಯೋ, ಒಂದು ವೇಳೆ ಹಣೆ ನಯವಾಗಿದ್ದರೆ ಇಂಥವರು ಉತ್ತಮವಾದ ಅದೃಷ್ಟವನ್ನು ಹೊಂದಿರುತ್ತಾರೆ. ಕುಟುಂಬದವರಿಗೂ ಕೂಡ ಅತ್ಯಂತ ಶುಭವಾಗಿರ್ತಾರೆ. ನಂಬರ್ 4, ಯಾವ ಮಹಿಳೆಯರ ಮೂಗಿನ ತುದಿಯಲ್ಲಿ ಮಚ್ಚೆ ಇರುತ್ತದೆಯೋ ಅವರು ತುಂಬ ಅದೃಷ್ಟವಂತರು ಅಂತ ಹೇಳಬಹುದು. ಇವರು ಸುಖ ಸಮೃದ್ಧಿಯಿಂದ ಜೀವನ ಸಾಗಿಸುತ್ತಾರೆ. ಈ ಮಹಿಳೆಯರ ಕಾರಣದಿಂದಾಗಿ 2 ಕುಲದಲ್ಲಿ ಸುಖ ಸಮೃದ್ಧಿ ಬರುತ್ತದೆ. ನಂಬರ್ 5, ಯಾವ ಮಹಿಳೆಯರ ಹಲ್ಲುಗಳು ಶುಭ್ರವಾಗಿ ಒಂದೇ ರೀತಿಯಲ್ಲಿ ಇರುತ್ತವೆಯೋ, ಒಂದು ವೇಳೆ ಮೇಲ್ಭಾಗದಲ್ಲಿರುವಂಥ 2 ಹಲ್ಲುಗಳ ಮಧ್ಯೆ ಗ್ಯಾಪ್ ಇದ್ದರೆ, ನಾಲಿಗೆ ತೆಳುವಾಗಿ ಅಥವಾ ಗುಲಾಬಿ ವರ್ಣದಲ್ಲಿ ಇದ್ದರೆ, ತುಟಿಗಳೆರಡು ಮೃದು ಗುಲಾಬಿ ವರ್ಣದಲ್ಲಿದ್ದರೆ ಇಂಥ ಮಹಿಳೆಯರು ಅದೃಷ್ಟವಂತರು ಅಂತ ತಿಳಿಯಲಾಗಿದೆ. ಇಂಥ ಮಹಿಳೆಯರು ತಮ್ಮ ಕುಟುಂಬವನ್ನು ಕಾಳಜಿ ವಹಿಸಿ ನೋಡಿಕೊಳ್ತಾರೆ. ಇನ್ನು 6ನೇದಾಗಿರುವಂಥ ವಿಷಯ, ಯಾವ ಮಹಿಳೆಯರ ಕುತ್ತಿಗೆ ಸಣ್ಣ ಮತ್ತು ಉದ್ದವಾಗಿರುತ್ತದೆಯೋ ಇಂಥ ಮಹಿಳೆಯರು ಕೂಡ ಭಾಗ್ಯಶಾಲಿಗಳಾಗಿರ್ತಾರೆ. ಇಂಥ ಮಹಿಳೆಯರನ್ನು ಮದುವೆ ಆಗುವಂಥ ಪುರುಷರು ವ್ಯಾಪಾರ ಆಗಲಿ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಕಾಣ್ತಾರೆ ಮತ್ತು ಇವರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಸಫಲತೆ ಸಿಗೋದಿಲ್ಲ.
ಇನ್ನು ಯಾವ ಮಹಿಳೆಯರ ಭುಜಗಳು ಮುಂದಕ್ಕೆ ಬಾಗಿರುತ್ತವೆಯೋ, ಭುಜ ತೋಳುಗಳು ಏನಾದರೂ ಉದ್ದವಾಗಿದ್ದರೆ, ಅಂಗೈಗಳು ಮೃದುವಾಗಿ ಗುಲಾಬಿ ವರ್ಣದಲ್ಲಿ ಏನಾದರೂ ಇದ್ದರೆ, ಅಂಗೈಯಲ್ಲಿ ಶಂಖ ತ್ರಿಶೂಲದಂಥ ಯಾವುದಾದ್ರೂ ಶುಭ ಚಿಹ್ನೆಗಳಿದ್ದರೆ, ಕೈ ಬೆರಳುಗಳೇನಾದರೂ ಉದ್ದವಾಗಿ ಸುಂದರವಾಗಿದ್ದರೆ, ಇಂಥ ಮಹಿಳೆಯರ ಸ್ವಭಾವದಿಂದಲೇ ಗಂಡನ ಅದೃಷ್ಟ ಹೊಳೆಯುತ್ತದೆ. ಈ ಮಹಿಳೆಯರು ಸರಿಯಾಗಿ ಹಣವನ್ನು ಖರ್ಚು ಮಾಡ್ತಾರೆ, ಹಣವನ್ನು ಕೂಡು ಹಾಕಿ ಇಡ್ತಾರೆ, ಗಂಡನಿಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ಸಾಥ್ ಕೊಡುವಂಥವರು ಆಗಿರ್ತಾರೆ. ನಂಬರ್ 8, ಯಾವ ಮಹಿಳೆಯರ ಪಾದಗಳು ಉದ್ದವಾಗಿರುತ್ತದೆಯೋ, ಯಾವ ಮಹಿಳೆಯರಲ್ಲಿ ಅಂಗಾಲುಗಳು ಮೃದುವಾಗಿ ಚೆನ್ನಾಗಿರುತ್ತವೆಯೋ, ಪಾದದ ಬೆರಳುಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದರೆ, ಇಂಥ ಮಹಿಳೆಯರು ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ರೂಪ ಅಂತ ತಿಳಿಯಲಾಗಿದೆ. ಯಾಕಂದರೆ ಈ ರೀತಿಯಾಗಿ ಪುರಾಣಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ಪಾದದ ಬಗ್ಗೆ ವರ್ಣಿಸಿದ್ದಾರೆ. ಯಾವ ಮಹಿಳೆಯರ ನಾಭಿಯು ದುಂಡಾಕಾರವಾಗಿ ದೊಡ್ಡದಾಗಿರುತ್ತದೆಯೋ ಅಥವಾ ಹೊಕ್ಕಳಿನ ಹತ್ತಿರ ಏನಾದರೂ ಮಚ್ಚೆ ಇದ್ದರೆ, ಇಂಥ ಮಹಿಳೆಯರು ಸೌಭಾಗ್ಯವತಿಯಾಗಿರ್ತಾರೆ. ಇವರ ಸೌಭಾಗ್ಯದಿಂದ ಮನೆಗೆ ಸುಖ ಸಮೃದ್ಧಿ ಬರುತ್ತದೆ, ಕುಟುಂಬದವರ ಭಾಗ್ಯೋದಯವೂ ಆಗುತ್ತದೆ. ಸ್ನೇಹಿತರೆ, ಯಾವ ಸ್ತ್ರೀಯರ ಹೆಬ್ಬೆಟ್ಟಿನಲ್ಲಿ ಅರ್ಧಚಂದ್ರಾಕಾರದ ಗುರುತು ಮೂಡುತ್ತದೆಯೋ, ಇಂಥ ಮಹಿಳೆಯರು ಕೂಡ ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಶರೀರದಲ್ಲಿ ಜನ್ಮದಿಂದಲೇ ಕೆಲವು ಗುರುತುಗಳು ಬಂದಿರುತ್ತವೆ. ಕೆಲವರು ಸುಂದರವಾಗಿ ಕಾಣಲು ಮಚ್ಚೆಗಳನ್ನು ರೆಡಿ ಮಾಡಿಕೊಂಡಿರ್ತಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಹಲವಾರು ಬಾರಿ ಮಚ್ಚೆಗಳು ಸಮಯಕ್ಕೆ ತಕ್ಕ ಹಾಗೆ ದೊಡ್ಡದು ಮತ್ತು ಚಿಕ್ಕದು ಆಗುತ್ತಿರುತ್ತವೆ. ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಶರೀರದಲ್ಲಿ ಮಚ್ಚೆ ಇರೋದು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಶಾಸ್ತ್ರಗಳ ಅನುಸಾರವಾಗಿ ಮಚ್ಚೆಯು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಶರೀರದ ವಿಶೇಷವಾದ ಭಾಗಗಳಲ್ಲಿ ಮಚ್ಚೆ ಇದ್ದರೆ ಅದು ನಿಮಗೆ ಶುಭ ಸೂಚನೆಗಳನ್ನು ಕೊಡುವಂಥ ಕೆಲಸ ಮಾಡುತ್ತದೆ. ಮಹಿಳೆಯರ ಕೆಲವು ಭಾಗಗಳಲ್ಲಿ ಮಚ್ಚೆ ಇರೋದು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಹಾಗಾದರೆ ಬನ್ನಿ, ಮಹಿಳೆಯರ ಯಾವ ಅಂಗದಲ್ಲಿ ಮಚ್ಚೆ ಇರೋದು ಅತ್ಯಂತ ಶುಭ ಅಂತ ತಿಳಿಯೋಣ. ನಂಬರ್ 1, ಹಣೆಯ ಮೇಲೆ ಮಚ್ಚೆ. ಹಣೆಯ ಮೇಲೆ ಮಚ್ಚೆ ಇದ್ದರೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ, ಜೀವನದಲ್ಲಿ ಯಶಸ್ಸನ್ನು ಇವರು ಕಾಣ್ತಾರೆ. ಹಣೆಯ ಮಧ್ಯೆ ಮಚ್ಚೆ ಇದ್ದರೆ ಮಹಿಳೆಯರು ಒಳ್ಳೆಯ ಪ್ರಯಾಣಗಳನ್ನು ಮಾಡ್ತಾರೆ. ಮಹಿಳೆಯರ ಹಣೆಯ ಮೇಲೆ ಮಚ್ಚೆ ಇದ್ದರೆ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ನಂಬರ್ 2, ಕುತ್ತಿಗೆಯ ಮೇಲೆ ಇರುವಂಥ ಮಚ್ಚೆ. ಇದು ಧೈರ್ಯ ಮತ್ತು ಬುದ್ಧಿಯ ಸಂಕೇತ ಆಗಿದೆ. ಇಂಥ ಮಹಿಳೆಯರು ತುಂಬಾ ಚಾಲಾಕಿಯಾಗಿರ್ತಾರೆ, ಜೀವನದಲ್ಲಿ ತುಂಬ ಶ್ರಮ ಪಡುವಂಥವರು ಆಗಿರ್ತಾರೆ. ಸಾಮಾನ್ಯವಾಗಿ ಇಂಥ ಮಹಿಳೆಯರು ತಮ್ಮ ಜೀವನದಲ್ಲಿ ಎತ್ತರದ ಸಾಧನೆಯನ್ನು ಮಾಡ್ತಾರೆ. ನಂಬರ್ 3, ಸೊಂಟದ ಮೇಲೆ ಇರುವಂಥ ಮಚ್ಚೆಗಳು. ಇದು ಧನ ಸಂಪತ್ತಿನ ಪ್ರತೀಕ ಆಗಿದೆ. ಇಂಥ ವ್ಯಕ್ತಿಗಳು ತುಂಬ ಸಮಯದ ತನಕ ಅಧ್ಯಯನ ಮಾಡಿದ್ರೆ ಒಳ್ಳೆಯ ಪದವಿಗಳನ್ನು ಸಹ ಇವರು ಪಡೆದುಕೊಳ್ತಾರೆ. ಇನ್ನು ಹುಬ್ಬುಗಳ ಹತ್ತಿರ ಅಥವಾ ಹುಬ್ಬುಗಳ ಮಧ್ಯೆ ಇರುವಂಥ ಮಚ್ಚೆ. ಇಂಥ ಮಹಿಳೆಯರು ತುಂಬಾ ಅದೃಷ್ಟವಂತರೂ ಆಗಿರ್ತಾರೆ. ಇವರಿಗೆ ಧನ ಸಮೃದ್ಧಿಯ ಆಶೀರ್ವಾದ ಇರುತ್ತೆ. ಒಂದು ವೇಳೆ ಎಡ ಮತ್ತು ಬಲ ಹುಬ್ಬಿನ ತುದಿಯಲ್ಲಿ ಏನಾದರೂ ಮಚ್ಚೆ ಇದ್ದರೆ ಇಂಥ ಮಹಿಳೆಯರು ಜೀವನದಲ್ಲಿ ಕಠಿಣಗಳನ್ನು ಎದುರಿಸೋದಿಲ್ಲ. ಇನ್ನು ಹೆಗಲಿನ ಮೇಲೆ ಮಚ್ಚೆ. ಹೆಗಲಿನ ಮೇಲೆ ಮಚ್ಚೆ ಇರುವಂಥ ಮಹಿಳೆಯರು ಸುಖ ಶಾಂತಿಯಿಂದ ಜೀವನ ನಡೆಸುತ್ತಾರೆ. ಇಂಥ ಮಹಿಳೆಯರು ಸ್ವಭಾವದಿಂದ ವಿನಮ್ರರಾಗಿರ್ತಾರೆ. ಯಾವತ್ತಿಗೂ ಸಮಾಜದಲ್ಲಿ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಇವರು ಮುಂದೆ ಆಗಿರ್ತಾರೆ. ಇನ್ನು ಯಾವ ಮಹಿಳೆಯರ ಬಲಗಾಲಿನ ಬೆರಳುಗಳಲ್ಲಿ ಮಚ್ಚೆ ಇರುತ್ತದೆಯೋ ಇಂಥವರು ಬುದ್ಧಿವಂತರು, ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇಂಥ ಮಹಿಳೆಯರು ಒಳ್ಳೆಯ ಶಿಕ್ಷಣವನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ಇಲ್ಲಿಯ ತನಕ ನಮ್ಮ ಸಾಮುದ್ರಿಕ ಶಾಸ್ತ್ರದಲ್ಲಿ ಶರೀರದ ಬಗ್ಗೆ ಆಗಲಿ, ಶರೀರದ ಮೇಲಿರುವಂಥ ಕೇಶಗಳ ಬಗ್ಗೆಯೂ ಸಹ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಹಾಗಾದರೆ ಬನ್ನಿ, ಯಾವ ಮಹಿಳೆಯರ ತುಟಿಗಳ ಮೇಲೆ ಕೇಶಗಳಿರುತ್ತವೆಯೋ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಪುರುಷರ ಭಾಷೆಯಲ್ಲಿ ಇದನ್ನು ಮೀಸೆ ಅಂತಾರೆ. ಹಾಗಾದರೆ ಬನ್ನಿ, ತುಟಿಯ ಮೇಲೆ ಕೇಶಗಳಿರುವಂಥ ಮಹಿಳೆಯರ ಸ್ವಭಾವ ಹೇಗಿರುತ್ತಂತ ತಿಳಿದುಕೊಳ್ಳೋಣ. ಇವರು ಒಳ್ಳೆಯವರು ಇರ್ತಾರಾ ಅಥವಾ ಕೆಟ್ಟವರು ಇರ್ತಾರಾ? ಇವರ ಬಳಿ ಧನ ಸಂಪತ್ತು ಬರುತ್ತಾ ಇಲ್ವಾ? ಸ್ನೇಹಿತರೆ, ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಯಾವ ಮಹಿಳೆಯರ ತುಟಿಗಳ ಮೇಲೆ ಕೇಶಗಳು ಸ್ಪಷ್ಟವಾಗಿ ಕಾಣುತ್ತವೆಯೋ ಅಂಥ ಮಹಿಳೆಯರು ಸಿಟುಕಾಗಿ ಸಿಟ್ಟನ್ನು ಹೊಂದಿರ್ತಾರೆ. ಇಂಥ ಮಹಿಳೆಯರು ಕೇವಲ ತಮ್ಮ ಮಾತುಗಳನ್ನು ಒಪ್ಪಿಸುವಂಥ, ಗಂಡನ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸುವಂಥವರು ಆಗಿರ್ತಾರೆ. ಕೆಲವೊಮ್ಮೆ ಇವರ ಸ್ವಭಾವ ಸ್ವಲ್ಪ ಕ್ರೂರವಾಗುತ್ತದೆ. ತಮ್ಮ ಮಾತುಗಳನ್ನು ಒಪ್ಪಿಸಲು ಇವರು ಯಾವ ಮಟ್ಟಿಗೆ ಬೇಕಾದರೂ ಹೋಗ್ತಾರೆ. ಇಂಥ ಸ್ಥಿತಿಯಲ್ಲಿ ಇಂಥ ಮಹಿಳೆಯರು ಇಡೀ ಕುಟುಂಬವನ್ನು ತಮ್ಮ ರೀತಿ ನಡೆಸ್ತಾ ಇರ್ತಾರೆ. ಒಂದು ವೇಳೆ ಇವರ ಮಾತನ್ನು ಕೇಳಲಿಲ್ಲ ಅಂದರೆ ಇವರಿಗೆ ಬೇಗನೆ ಸಿಟ್ಟು ಕೂಡ ಬರುತ್ತದೆ. ಇಂಥ ಸ್ತ್ರೀಯರು ಇಡೀ ಕುಟುಂಬವನ್ನು ನಾಶ ಮಾಡುತ್ತಾರೆ, ಮನೆಯಲ್ಲಿರುವಂಥ ಧನ ಸಂಪತ್ತನ್ನು ನಾಶ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಿದ್ದಾರೆ, ಈ ಸ್ಥಾನದಲ್ಲಿರುವಂಥ ಕೇಶಗಳನ್ನು ತೆಗೆದುಹಾಕುವುದು ಒಳ್ಳೆಯದು. ಸ್ನೇಹಿತರೆ,
ವಿಡಿಯೋ ಇಷ್ಟ ಆದರೆ ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.